ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಬಾಳೆಕಾಯಿಯ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದಕ್ಕೆ ಬಾಳೆಕಾಯಿ ಕೂಟು ಅಂತ ಹೇಳ್ತಾರೆ. ತರ ನೀವು ಬಾಳೆಕಾಯಿ ಕೂಟು ಮಾಡ್ಕೊಂಡ್ರೆ ಇದು ಚಪಾತಿಗೆ ಹಚ್ಚಿ ಬೇಕಿದ್ರು ತಿನ್ಬಹುದು, ದೋಸೆಗೆ ಹಚ್ಚಿ ಕೂಡ ತಿನ್ಬಹುದು, ಊಟಕ್ಕೆ ಸೈಡ್ ಡಿಶ್ ಆಗಿ ಬೇಕಿದ್ರು ತಗೊಳ್ಬಹುದು. ತುಂಬಾನೇ ಚೆನ್ನಾಗಿರ್ತದೆ. ಸಾರು ಮಾಡುವ ಬಾಳೆಕಾಯಿ ಅಂತಲೇ ಮಾರ್ಕೆಟ್ ಅಲ್ಲಿ ಸಿಗ್ತದೆ ನೋಡಿ. ಬಾಳೆಕಾಯಿಯನ್ನು ತಂದಿದ್ದೇನೆ. 2 ಬಾಳೆಕಾಯಿ ಅದೀಗ ಸಾರು ಮಾಡ್ತಾ ಇರೋದು. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಬಾಳೆಕಾಯಿಯನ್ನು ಕಟ್ ಮಾಡಿ ತಗೊಳ್ಬೇಕು. ಮೊದಲಿಗೆ ಬಾಳೆಕಾಯಿಯದ್ದು ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಈ ಥರ ಸಿಪ್ಪೆ ತೆಗೆದುಕೊಂಡು ಆಮೇಲೆ ಅದನ್ನು ಕಟ್ ಮಾಡಬೇಕು ನೋಡಿ. ಮತ್ತು ಕಟ್ ಮಾಡಿದ ತಕ್ಷಣ ಬಾಳೆಕಾಯಿಯನ್ನು ನೀವು ನೀರಿನಲ್ಲಿ ಹಾಕಿಡಬೇಕಾಗ್ತದೆ, ಇಲ್ಲ ಇದ್ರೆ ಬಾಳೆಕಾಯಿ ಕಪ್ಪಾಗ್ತದೆ. ಯಾವ ಥರ ಬೇಕಿದ್ರೂ ನೀವು ಕಟ್ ಮಾಡ್ಕೊಳ್ಬೋದು. ನಾನು ನೋಡಿ ಈ ಥರ ಕಟ್ ಮಾಡಿಕೊಳ್ತಾ ಇದ್ದೇನೆ. ಇಷ್ಟು ಸಣ್ಣಗೆ ತುಂಡು ಮಾಡಿ ತಗೊಳ್ತಾ ಇದ್ದೇನೆ. ಇದಕ್ಕಿಂತಲೂ ಸಣ್ಣಗೆ ತುಂಡು ಮಾಡಿ ಬೇಕಿದ್ರೂ ತಗೊಳ್ಬೋದು. ಇಷ್ಟು ದೊಡ್ಡ ತುಂಡು ಮಾಡಿದ್ದೇನೆ ನೋಡಿ. ಈಗ ಇದಕ್ಕೊಂದು ಮಸಾಲೆ ರುಬ್ಬಲಿಕ್ಕೆ ಕೆಲವೊಂದು ಮಸಾಲೆಗಳನ್ನು ಹುರಿದುಕೊಳ್ಬೇಕು. ಮೊದಲಿಗೆ ಮೆಣಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು. ಹಾಗೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಮತ್ತು 1/4 ಚಮಚ ಆಗುವಷ್ಟು ಮೆಂತೆಕಾಳು ಕೊಬ್ಬರಿ ಎಣ್ಣೆ ಹಾಕಿ ಹುರಿದುಕೊಳ್ಬೇಕು. 1 ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ. ಅದಕ್ಕೆ ಹುರಿದಂಥ ಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆ ಹುಣಸೆ ಹುಳಿ ಮತ್ತು ಸ್ವಲ್ಪ 1/4 ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಮೆಂತೆ ಮತ್ತು ಕೊತ್ತಂಬರಿ ಬೀಜವನ್ನು ತೆಂಗಿನ ತುರಿ ಮತ್ತು ಮೆಣಸು ರುಬ್ಬಿ ಆದಮೇಲೆ ಹಾಕಬೇಕಾಗ್ತದೆ. ಅಂದರೆ ಸಾರಿಗೆ ಚೆನ್ನಾಗಿ ಪರಿಮಳ ಬರ್ತದೆ ನೋಡಿ. ಅಥವಾ ನೀವು ಜೊತೆಯಲ್ಲೇ ಹಾಕಿ ರುಬ್ಬಿಕೊಂಡ್ರೂ ಆಗ್ತದೆ. ಈಗ ನಾನು ಕೊತ್ತಂಬರಿ ಮತ್ತು ಮೆಂತೆಕಾಳನ್ನು ಕಡೆಗೆ ಹಾಕಿ ರುಬ್ತೇನೆ. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ನೀರು ಹಾಕಿ ರುಬ್ಬಿ ತಂದಿದ್ದೇನೆ. ರುಬ್ಬಿ ಆದಮೇಲೆ ಮತ್ತು ಹುರಿದಂಥ ಕೊತ್ತಂಬರಿ ಬೀಜ ಮತ್ತು ಮೆಂತೆಕಾಳನ್ನು ಹಾಕಿ ಇನ್ನೊಂದು ಸಾರಿ ರುಬ್ಬಬೇಕು. 2 ಸುತ್ತು ತಿರುಗಿಸಿ ತಂದರೂ ಸಾಕಾಗ್ತದೆ. ಈಗ ಬಾಳೆಕಾಯಿಯನ್ನು ನೀರಿನಲ್ಲಿ ಹಾಕಿಟ್ಟು 10 ನಿಮಿಷ ಆಗಿದೆ. ಈಗ ಇದರ ನೀರು ತೆಗೆದು ಇದಕ್ಕೆ ಸ್ವಲ್ಪ ಉಪ್ಪು ಹಚ್ಚಿ ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಇಡಬೇಕು. ಈಗ 5 ನಿಮಿಷ ಆದಮೇಲೆ ಈಗ ಒಂದು ಬಾಣಲೆ ಒಲೆ ಮೇಲೆ ಇಟ್ಟಿದ್ದೇನೆ. ಅದರಲ್ಲಿ 4 ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ನಾನು ಕೊಬ್ಬರಿ ಎಣ್ಣೆಯನ್ನೇ ಹಾಕ್ತಾ ಇದ್ದೇನೆ. ನಿಮ್ಮಲ್ಲಿ ಯಾವುದು ಕುಕ್ಕಿಂಗ್ ಆಯಿಲ್ ಉಂಟು ಅದನ್ನು ನೀವು ಹಾಕ್ಕೊಳ್ಬೋದು. ಉಪ್ಪು ಹಚ್ಚಿಟ್ಟ ಬಾಳೆಕಾಯಿಯನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಹುರಿದುಕೊಳ್ಬೇಕು. ಎಣ್ಣೆಯಲ್ಲೇ ಬಾಳೆಕಾಯಿ ಬೆಂದಿರಬೇಕು ನೋಡಿ. ಈ ಥರ ಫ್ರೈ ಮಾಡುವ ಬದಲು ಡೀಪ್ ಫ್ರೈ ಮಾಡಬೇಕಿದ್ರೂ ತಗೊಳ್ಬೋದು. ಈಗ ಇದು ಹುರಿದಾಗಿದೆ ನೋಡಿ. ಇದರ ಕಲರ್ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಇದು ಬೆಂದಿದೆ. ಈಗ ಇದನ್ನೊಂದು ಪ್ಲೇಟಲ್ಲಿ ತೆಗೆದುಕೊಳ್ಬೇಕು. ಮತ್ತು ಅದೇ ಬಾಣಲೆಗೆ ರುಬ್ಬಿದ ಮಸಾಲೆ ಹಾಕ್ಕೊಳ್ಬೇಕು. ಹಾಗೆ ಮಿಕ್ಸಿ ಜಾರಲ್ಲಿ ಕೂಡ ನೀರು ಹಾಕಿ ಸೇರಿಸಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ಬೇಕಾದಷ್ಟು ನೀರು ಹಾಕ್ಕೊಂಡಿದ್ದೇನೆ. ಈ ಥರ ದಪ್ಪ ಇಟ್ಟಿದ್ದೇನೆ ನೋಡಿ. ಸ್ವಲ್ಪ ಗಶಿ ಟೈಪ್ ಮಾಡ್ತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿಕೊಳ್ಬೇಕು. ಈಗ ಚೆನ್ನಾಗಿ ಕುದಿಲಿಕ್ಕೆ ಶುರು ಆಯಿತು ನೋಡಿ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ತಾಗದಿದ್ದರೆ ಉಪ್ಪು ಹಾಕ್ಕೊಳ್ಬೇಕು ನೋಡಿ. ಮತ್ತು ಇಲ್ಲಿ ಬಾಳೆಕಾಯಿಗೆ ಕೂಡ ಮೊದಲೇ ಉಪ್ಪು ಹಚ್ಚಿದ್ದುಂಟು. ಹಾಗಾಗಿ ಉಪ್ಪನ್ನು ರುಚಿ ನೋಡಿಕೊಂಡೇ ಹಾಕಬೇಕಾಗ್ತದೆ. ಇಲ್ಲ ಇದ್ರ ಉಪ್ಪು ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಈಗ ಇದು ಚೆನ್ನಾಗಿ ಕುದಿದ ಮೇಲೆ ಹುರಿದಿಟ್ಟಂತಹ ಬಾಳೆಕಾಯಿಯನ್ನು ಹಾಕ್ಕೊಳ್ಬೇಕು. ಬಾಳೆಕಾಯಿಯನ್ನು ಹಾಕಿ ಒಂದೇ ಕುದಿ ಬಂದರೆ ಸಾಕು. ಬಾಳೆಕಾಯಿ ಮೊದಲೇ ಬೆಂದಿರ್ತದೆ ನೋಡಿ. ಇನ್ನೊಂದು ಸಾರಿ ಬೇಯಿಸುವ ಅವಶ್ಯಕತೆ ಇರುವುದಿಲ್ಲ. ಈಗ ಒಂದು ಕುದಿ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಜಾಸ್ತಿ ಏನು ಬೇಯಿಸಿಕೊಳ್ಬೇಕಾಗಿಲ್ಲ. ಈಗ ಗ್ಯಾಸ್ ಆಫ್ ಮಾಡಿದ ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. 4 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡಿದ್ದೇನೆ. ಅದಕ್ಕೆ 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿದ ಮೇಲೆ 1 ಕಡ್ಡಿ ಕರಿಬೇವು ಹಾಕ್ಕೊಳ್ಬೇಕು. ಹಾಗೆ 1 ಚಮಚ ಆಗುವಷ್ಟು ಹಿಂಗು ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಳ್ಬೇಕು. ಈ ಒಗ್ಗರಣೆಯನ್ನು ಸಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಬಾಳೆಕಾಯಿ ಕೂಟು ರೆಡಿ ಆಗ್ತದೆ ನೋಡಿ. ಸ್ವಲ್ಪ ತಣಿದಿದೆ ಅಷ್ಟೇ. ಎಷ್ಟು ದಪ್ಪ ಆಗಿ ಸಾರು ಆಗಿದೆ ನೋಡಿ. ಇದೇ ಥರ ನೀವು ಬಾಳೆಕಾಯಿ ಸಾರು ಮಾಡಿಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.